ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಸ್ನೇಹಿತರೆ, ಹಾಗಿದ್ರೆ ಇವತ್ತಿನ ವಿಡಿಯೋ ಅಂದರೆ ವೀಕ್ಷಕರೇ, ನಾವು ಎಲ್ಲರೂ BPL ಕಾರ್ಡ್ ಯಾರೆಲ್ಲ ಇದ್ದೀರಾ, ಯಾರಿಗೆಲ್ಲ ಇದೆ ಅವರೆಲ್ಲರೂ ಒಂದು BPL ರೇಷನ್ ಅಕ್ಕಿ ಏನಿದೆ ಅದನ್ನ ಸೇವಿಸ್ತಾ ಇದ್ದೀರಾ ಅಲ್ವಾ? ಹಾಗಿದ್ರೆ ಸ್ನೇಹಿತರೆ, ಯಾರೆಲ್ಲ ಸೇವಿಸ್ತಾ ಇದ್ದೀರಾ ಅವರಿಗೋಸ್ಕರ ಇರುವ ಒಂದು ವಿಡಿಯೋ ಇದು. ನಾನು ಮೊನ್ನೆನೇ ಒಂದು ವಿಡಿಯೋ ಮಾಡಿದ್ದೆ. ಯಾರೆಲ್ಲ ರೇಷನ್ ಅಕ್ಕಿ ತಿಂತಾ ಇದ್ದೀರಾ, ಯಾರೆಲ್ಲ ರೇಷನ್ ಅಕ್ಕಿ ತಗೊಳ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರೇಷನ್ ಅಕ್ಕಿ ತಗೊಳ್ಳೋಕ್ಕೆ ಹೋಗುವಾಗ ಆ ಒಂದು ನ್ಯಾಯಬೆಲೆ ಅಂಗಡಿಗೆ ಎಷ್ಟು ಪೇಮೆಂಟ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾನು ಹೇಳಿದ್ದೆ ವೀಕ್ಷಕರೇ. ಯಾರೆಲ್ಲ ಒಂದು ಅಮೌಂಟ್ನ ಎಷ್ಟು ಇವುಗಳು ಇನ್ನು ಮಾಡಿಲ್ಲ ಅಂದರೆ ಆ ವಿಡಿಯೋನ ಒಮ್ಮೆ ಹೋಗಿ ನೋಡಿ. ಹಾಗೆ ಎಷ್ಟು ಪೇಮೆಂಟ್ನ ನೀವು ಅವರಿಗೆ ಕೊಡ್ತಾ ಇದ್ದೀರಾ, 10 ರೂಪಾಯಿ 20 ರೂಪಾಯಿ ಹಾಗೆ ತಗೊಳ್ತಾರೆ ಅವರು. ಹೀಗೆ ತಗೊಳ್ಳುವಾಗೆ ಇಲ್ಲ. ಬಟ್ ಯಾರೆಲ್ಲ ತಗೊಳ್ತಾ ಇದ್ದೀರಾ ಒಮ್ಮೆ ಎಷ್ಟು ಅಮೌಂಟ್ನ ನಿಮ್ಮ ಕೈಯಿಂದ ತಗೊಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ನಾನು ಹೇಳಿದ್ದೆ. ಇನ್ನೂ ಯಾರೆಲ್ಲ ಇನ್ನೂ ಕೂಡ ಯಾರೆಲ್ಲ ಒಂದು ಕಮೆಂಟ್ ಮಾಡಿಲ್ಲ, ಪ್ಲೀಸ್ ಕಮೆಂಟ್ ಮಾಡಿ ಅಂತಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಎಷ್ಟು ರೂಪಾಯಿ ನಿಮ್ಮ ಕೈಯಿಂದ ಅವ್ರು ತಗೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಸರ್ಕಾರಕ್ಕೆ ತಿಳಿಸ್ಬೇಕು. ಹೀಗೆ ಅಮೌಂಟ್ ತಗೊಳ್ಳೋಗೆ ಇಲ್ಲ, ಆದರೆ ಇವ್ರು ತಗೊಳ್ತಾ ಇದ್ದಾರೆ ಅಮೌಂಟ್ನ. ಹಾಗೆ ತಗೊಂಡು ನನ್ನ ಒಂದು ದಡ್ರು ಮಾಡೋಗೆ ಮಾಡ್ತಾ ಇದ್ದಾರೆ ವೀಕ್ಷಕರು. ಹಾಗಿದ್ರೆ ನಮಗೆ ಅದನ್ನ ಗೊತ್ತಾಗಲೇಬೇಕು, ಸರ್ಕಾರಕ್ಕೆ ತಿಳಿಸ್ಬೇಕು ಅಂತ ಹೇಳಿ ನಾನು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಇನ್ನೂ ಕೂಡ ಯಾರೆಲ್ಲ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಕೈಯಿಂದ ಎಷ್ಟು ಒಂದು ಅಮೌಂಟನ್ನು, ನಿಗದಿತ ಅಮೌಂಟನ್ನು ಅವ್ರು ತಗೊಳ್ತಾ ಇದ್ದಾರೆ ಒಂದು ನ್ಯಾಯಬೆಲೆಗೆ ಅಂಗಡಿಗೆ ಹೋದಾಗ ಅಂತ. ಇಲ್ಲಿ ನಮ್ಮ ಪ್ಲೇಸ್ ಕಡೆಯಲ್ಲೆಲ್ಲ 10 ರೂಪಾಯಿಯನ್ನು ತಗೊಳ್ತಾ ಇದ್ದಾರೆ ವೀಕ್ಷಕರೇ. ಹಾಗಿದ್ರೆ ನಿಮ್ಮಲ್ಲಿ ಎಷ್ಟು ಅಂತ ಕಮೆಂಟ್ ಮಾಡಿ, ತಪ್ಪದೆ, ಸರಿನಾ? ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋ ಅಂದರೆ ವೀಕ್ಷಕರೇ, ಯಾರೆಲ್ಲ ಪ್ರತಿದಿನ ರೇಷನ್ ಅಕ್ಕಿ ತಿಂತಾ ಇದ್ದೀರಾ ಅವರಿಗೋಸ್ಕರ. ಸೊ ಪ್ರತಿದಿನ ರೇಷನ್ ಅಕ್ಕಿ ತಿಂದರೆ ಏನಾಗುತ್ತೆ ಗೊತ್ತಾ? ಇಲ್ಲಿದೆ ನೋಡಿ ಅಚ್ಚರಿಯ ವಿಷಯ. ಇದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲನಾಗಿ ನೋಡ್ತೀರಾ, ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ಏನು ಅನಿಸ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಫಟ್ ಅಂತ ನೋಡೋಣ ವೀಕ್ಷಕರೇ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಪ್ರತಿ ಕೆಜಿಗೆ ಕೇವಲ 1 ರೂಪಾಯಿಗೆ ಮಾರಾಟವಾಗುವ ಅಥವಾ ಸರ್ಕಾರ ಉಚಿತವಾಗಿ ನೀಡುವ ಪಡಿತರ ಅಕ್ಕಿಯನ್ನು ಎಲ್ಲರೂ ಕೀಳಾಗಿ ನೋಡುತ್ತಿದ್ದಾರೆ. ಕೆಲವರು ಈ ಅಕ್ಕಿಯನ್ನು ಖರೀದಿ ಮಾಡಿದ ಮೂಲಕ ಮತ್ತೆ ಬಳಸದೆ ಬಿಸಾಡಿರುವ ಉದಾಹರಣೆಗಳು ಇವೆ ಅಲ್ವಾ? ಸುಮ್ಮನೆ ತಗೊಳ್ತೀರಾ, ಸುಮ್ಮನೆ ಅಮೌಂಟನ್ನು ತಗೊಂಡೋಗಿ 10 ರೂಪಾಯಿಗೋ 20 ರೂಪಾಯಿಗೋ ತಗೊಳ್ತೀರಾ. ಎಷ್ಟು ಅಮೌಂಟ್ನ ತಗೊಳ್ತೀರಾ ಅಂತ ಒಂದ್ಸಲ ಕಮೆಂಟ್ ಮಾಡಿ ಪ್ಲೀಸ್, ಮರಿಬೇಡಿ. ಹಾಗೆ ತಗೊಂಡು ಒಂದು ನಿಮಗೆ ಒಂದು ಅಕ್ಕಿ ಬೇಡ, ನಿಜವಾಗ್ಲೂ ನಿಮಗೆ ಒಂದು ಅಕ್ಕಿ ಬೇಡ ಅಂದರೆ ನೀವು ಹೋಗಿ ಬೇರೆ ಅಂಗಡಿಗೆ ಮಾರ್ತೀರಾ, ಅಥವಾ ಒಂದು ಅಕ್ಕಿ ಆಸೆಗೆ ಬೇರೆ ಅಂಗಡಿಗೆ ಮಾಡ್ತೀರಾ, ಎಲ್ಲೆಲ್ಲೋ ಚೆಲ್ತೀರಾ, ನಾಯಿಗಳಿಗೆ ಹಾಕ್ತೀರಾ, ಹಿಂಗೆಲ್ಲ ಮಾಡ್ತಿದ್ದೀರಾ. ಬಟ್ ಈ ಒಂದು ಅಕ್ಕಿಯನ್ನೇ ವಿಶ್ವಾಸಾರ್ಹ ಮನದಲ್ಲಿ ಇಟ್ಕೊಂಡು ಊಟ ಮಾಡೋರು ಇದ್ದಾರೆ ವೀಕ್ಷಕರೇ. ನೆನಪಿನಲ್ಲಿ ಇಟ್ಕೊಳ್ಳಿ, ಒಂದು ಹೊತ್ತಿನ ಊಟ ತುಂಬಾ ಕಷ್ಟ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಬಿಸಾಡದೆ ಬಳಸದೇ ಇರಬೇಡಿ, ಇಲ್ಲಾಂದರೆ ನೀವು ತಗೊಳ್ಳೋಕ್ಕೆ ಹೋಗಬೇಡಿ ಪ್ಲೀಸ್ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಕೆಲವರು ಪ್ರತಿ ತಿಂಗಳು ಸಿಗುವ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅಕ್ಕಿಯನ್ನು ಖರೀದಿಸುತ್ತಿದ್ದಾರೆ. ಏನಿದೆ ಈ ಅಕ್ಕಿಯಲ್ಲಿ, ಏನಿದೆ ನಿಮಗೆ ಹಂಗೆ ಅಲ್ವಾ? ಏನಿಲ್ಲ, ಇದು ಅಕ್ಕಿನೇ ಅಕ್ಕಿ ಅಲ್ವಾ? ಎಲ್ಲ ಒಂದು ಹೀಗೆ ನೋಡ್ತಾ ಇದ್ದರೆ ನೀವು ಅದರಲ್ಲಿ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ತಿಂತಾ ಇರುವ, ನೀವು ದಿನದಿಂದ ದಿನಕ್ಕೆ ನೀವೇನು ಸೇವಿಸ್ತಾ ಇದ್ದೀರೋ ಪ್ರತಿಯೊಂದರಲ್ಲೂ ನಿಮಗೆ ಒಂದು ಶುದ್ಧವಾದ ಅಂತ ಏನೂ ಸಿಗೋದಿಲ್ಲ ವೀಕ್ಷಕರೇ. ಅದರಲ್ಲಿ ಕಲಬೆರಕೆ ಇದ್ದೇ ಇರುತ್ತೆ. ನೀವು ಅದನ್ನು ಹೋಗಿ ಮಾಲಲ್ಲಿ ತಗೊಳ್ಳಿ, ಅಥವಾ ನೀವು ಹೋಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ತಗೊಳ್ಳಿ, ಅಥವಾ ನೀವು ಚಿಕ್ಕ ಶಾಪಿಂದ ಬೇಕಾದ್ರೆ ತಗೊಳ್ಳಿ ವೀಕ್ಷಕರೇ, ನೀವು ತಿನ್ನುವ ಪ್ರತಿಯೊಂದರಲ್ಲೂ ಕಲಬೆರಕೆ ಇದ್ದೇ ಇದೆ. ಓಕೆನಾ? ಇನ್ನು ಪಡಿತರ ಅಕ್ಕಿಗಿಂತ ಪಾಲಿಷ್ ಮಾಡಿದ ಸಣ್ಣಕ್ಕಿಯೇ ಉತ್ತಮ ಎಂದು ಅನೇಕರು ತಿಳಿದುಕೊಂಡಿದ್ದಾರೆ. ಅಂದರೆ BT ರೈಸ್ ಅಲ್ವಾ, ಬಾಸ್ಮತಿ ರೈಸ್, BT ರೈಸ್, ಇಂಡಿಯನ್ ಗೇಟ್, ಹಿಂಗೆ ತುಂಬ ಜನ ಅದನ್ನ ಸೇವನೆ ಮಾಡ್ತಾ ಇದ್ದಾರೆ. ಸೇವಿಸಿ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಏನು ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮಗೆ ಸಿಗ್ತಾ ಇದೆ ಅದನ್ನು ಪ್ಲೀಸ್ ಬಳಸದೆ ಅಥವಾ ಹಾಳು ಮಾಡಿ ಅಥವಾ ಬಿಸಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಆದರೆ ಖಂಡಿತ ಒಂದು ಅಕ್ಕಿಗಿಂತ, ನಿಮ್ಮ ಸೊಸೈಟಿ ಅಕ್ಕಿಗಿಂತ ಪಾಲಿಷ್ ಮಾಡಿದ ಅಕ್ಕಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದರೆ ಅದು ಖಂಡಿತ ನಿಮ್ಮ ತಪ್ಪು ಕಲ್ಪನೆ. ಪಾಲಿಷ್ ಮಾಡಿದ ಅಕ್ಕಿ ನೋಡೋದು ಚೆನ್ನಾಗಿರ್ಬೋದು ನಿಜ, ಆದರೆ ಪೌಷ್ಟಿಕಾಂಶದ ವಿಚಾರಕ್ಕೆ ಬಂದರೆ ಪಡಿತರ ಅಕ್ಕಿ ಉತ್ತಮವಾದ ಆಯ್ಕೆಯಾಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಯಾರೆಲ್ಲ ಹೊರಗಿಂದ ತಂದು ಅಕ್ಕಿನ ತಿಂತಾ ಇದ್ದೀರಾ ಅದನ್ನ ಪಾಲಿಷ್ ಮಾಡಿದರೆ ನಿಜ, ಆದರೆ ನೀವು ಅದನ್ನು ಸೇವಿಸೋದಕ್ಕಿಂತ ನಿಮ್ಮ ಪಡಿತರ ಚೀಟಿ ಅಕ್ಕಿ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೇನೆ. ನಾನೊಬ್ಬ ಪ್ರೊಫೆಷ್ನಲ್ ಡಾಕ್ಟ್ರಾಗಿ ಹೇಳ್ತಾ ಇದ್ದೇನೆ, ಪಡಿತರ ಚೀಟಿ ಅಕ್ಕಿ ತುಂಬಾ ಒಳ್ಳೆಯದಾಗಿದೆ. ಕಲಬೆರಕೆ ಇರದ ಆಹಾರ ಯಾವುದೂ ಇಲ್ಲ ವೀಕ್ಷಕರೇ, ಕಲಬೆರಕೆ ಇರದ ಆಹಾರ ಯಾವುದೂ ಇಲ್ಲ. ಇನ್ನು ಪಡಿತರ ಅಕ್ಕಿ ತಿನ್ನುವುದು ದೇಹಕ್ಕೆ ಒಳ್ಳೆಯದಲ್ಲ ಎಂಬ ವದಂತಿಗಳನ್ನು ನೀವು ನಂಬಲೇಬೇಡಿ. ಯಾವುದೇ ಕಾರಣಕ್ಕೂ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡಬೇಡಿ ಪ್ಲೀಸ್. ಏಕೆ ಗೊತ್ತಾ? ಪಡಿತರ ಅಕ್ಕಿಯಿಂದ ಹಲವು ಆರೋಗ್ಯ ಪ್ರಯೋಜನಗಳಿವೆ. ಇವುಗಳನ್ನು ತಿನ್ನುವುದರಿಂದ ನಿಮಗೆ ಪೋಷಕಾಂಶಗಳು ಸಮೃದ್ಧವಾಗಿ ಪೂರೈಕೆ ಆಗುತ್ತವೆ.
ಹಾಗೆ ರಾಷ್ಟ್ರೀಯ ಕುಟುಂಬ ಸಮೀಕ್ಷಾ ವರದಿಯ ಪ್ರಕಾರ ಭಾರತದಲ್ಲಿ 67% ಮಕ್ಕಳು, 57% ಯುವಕರು ಮತ್ತು 52% ಗರ್ಭಿಣಿಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಹಾಗಾಗಿ ಪಡಿತರ ಅಕ್ಕಿಯಿಂದ ಮಾಡಿದ ಅನ್ನವನ್ನು ತಿಂದರೆ ವಿಟಮಿನ್ ಸಿಗುವುದಲ್ಲದೆ ರಕ್ತಹೀನತೆ ದೂರವಾಗುತ್ತದೆ. ಅದೇ ರೀತಿ ತೆಳ್ಳಗಿರುವವರು ದಿನನಿತ್ಯ ಇದನ್ನು ತಿಂದರೆ ತೂಕ ಹೆಚ್ಚುತ್ತದೆ. ಕಬ್ಬಿಣ, ಫಾಲಿಕ್ ಆಸಿಡ್ ಮತ್ತು ವಿಟಮಿನ್ B12 ಇರುವ ಈ ಅಕ್ಕಿಯನ್ನು ಸರ್ಕಾರ ಪಡಿತರ ಅಂಗಡಿಗಳಿಂದ ಮೂಲಕ ಜನರಿಗೆ ನೀಡುತ್ತಿದೆ. ಯಾಕಂದರೆ ಇದರಲ್ಲಿ ತುಂಬ ಪೌಷ್ಟಿಕಾಂಶಗಳು ಇವೆ ವೀಕ್ಷಕರೇ. ನೀವು ಇದನ್ನು ಕೀಳಾಗಿ ಕಾಣಬೇಡಿ, ನಿಜವಾಗಲೂ ಇದರಲ್ಲಿ ಪೌಷ್ಟಿಕಾಂಶಗಳು ಇದೆ. ರಕ್ತಹೀನತೆಗೆ ನೀವು ಯಾರೆಲ್ಲ ಡಿಫ್ರೆಂಟ್ ಅಕ್ಕಿನ ಯೂಸ್ ಮಾಡ್ತಿದ್ದಾರೆ ಅದರಲ್ಲಿ ರಕ್ತಹೀನತೆಗೆ ಕಾರಣವಾಗ್ತಿದೆ ಅಂತ ಪ್ರೊಫೆಷನಲ್ ಸ್ಟೇಟ್ಮೆಂಟಲ್ಲಿ ಕಾಣ್ತಾ ಇದೆ. ಹಾಗೆ ಈ ಅಕ್ಕಿಯಲ್ಲಿ ಕಡಿಮೆ ಕೊಬ್ಬು ಮತ್ತು ಸೋಡಿಯಂ ಅಂಶವೂ ಇದೆ. ಇದು ಬೊಜ್ಜು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪಡಿತರ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಸಮೃದ್ಧವಾಗಿರುವುದರಿಂದ ಇದು ದೇಹಕ್ಕೆ ಇಂಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಇದು ದೇಹಕ್ಕೆ ಅಗತ್ಯವಿರುವ ಶಕ್ತಿಯನ್ನು ಒದಗಿಸುತ್ತದೆ. ಮೆದುಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಇನ್ನು ಪಡಿತರ ಅಕ್ಕಿ ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು. ಮಧುಮೇಹ ತಜ್ಞರೇ ಪಡಿತರ ಅಕ್ಕಿಯನ್ನು ಶಿಫಾರಸು ಮಾಡ್ತಾ ಇದ್ದಾರೆ. ನಾನೇ ಹೇಳ್ತಾ ಇದ್ದೀನಿ ಅಲ್ವಾ ಇಲ್ಲಿ. ನಿಜವಾಗ್ಲೂ ವೀಕ್ಷಕರೇ, ಇದೊಂದು ನೀವು ಹೊರಗಿನ ಅಕ್ಕಿ ತಿನ್ನಬೇಡಿ, ಅದು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಖಂಡಿತವಾಗಿಯೂ ಹೇಳೋದು ಇಲ್ಲ. ಯಾಕಂದರೆ ಸೇವಿಸಿ, ಮಿತವಾಗಿ ಎಲ್ಲವನ್ನು ಸೇವಿಸಿ. ನಿಮ್ಮ ಫುಡ್ ಹ್ಯಾಬಿಟ್ ಹೇಗಿರಬೇಕಂದ್ರೆ ನಿಮಗೆ ಇಷ್ಟವಾದಷ್ಟು ತಿನ್ನಿ, ನಿಮಗೆ ಇಷ್ಟವಿರೋದನ್ನೆಲ್ಲ ತಿನ್ನಿ, ಬಟ್ ಇಷ್ಟವಾದಷ್ಟು ತಿನ್ನಬೇಡಿ ಅಂತ ನಾನು ಹೇಳ್ತೇನೆ. ಏನಂದರೆ ಇವಾಗಿದ್ದನ್ನೆಲ್ಲ ನೀವು ಸೇವಿಸ್ಬೋದು. ನಿಮಗೆ ಏನೆಲ್ಲ ಇಷ್ಟವೋ KFC ಆಗಿರಲಿ, ಪಿಜ್ಜಾ ಆಗಿರಲಿ, ಬರ್ಗರ್ ಆಗಿರಲಿ ಸೇವಿಸಿ, ಬಟ್ ಅದಕ್ಕೊಂದು ಲಿಮಿಟ್ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ. ಇನ್ನು ನಾನು ಪಾಲಿಶ್ ಅಕ್ಕಿ ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಈ ಒಂದು ಅಕ್ಕಿಯಲ್ಲಿ ಪೌಷ್ಟಿಕಾಂಶವಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ಕೂಡ ಬಳಸಿ, ಬಿಸಾಡಬೇಡಿ. ಅಂದಹಾಗೆ ಪೌಷ್ಟಿಕಾಂಶ ಇಲಾಖೆ ಅಧಿಕಾರಿಗಳು ಈ ಅಕ್ಕಿಗೆ ಸತು, ವಿಟಮಿನ್ A, ಥಯಾಮಿನ್, ರಿಬೋಫ್ಲೋರಿನ್, ನಿಯಾಸಿನ್ ಮತ್ತು ವಿಟಮಿನ್ B6 ನಂತಹ ವಿಶೇಷ ಪೋಷಕಾಂಶಗಳನ್ನು ಸೇರಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಹೀಗಾಗಿ ಪಡಿತರ ಅಕ್ಕಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಈ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೋಸ್ಕರ, ನಿಮಗೆ ಒಂದು ತಿಳಿಸ್ಲಿಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಯಾರೆಲ್ಲ ಪಡಿತರ ಅಕ್ಕಿ ಚೆನ್ನಾಗಿಲ್ಲ ಅಂತ ಹೇಳಿ ಕೀಳಾಗಿ ನೋಡ್ತಿದ್ದಾರೆ ಅವರಿಗೋಸ್ಕರ ಈ ಒಂದು ವಿಡಿಯೋ. ಅದು ತುಂಬಾ ಒಳ್ಳೆಯ ಅಕ್ಕಿ. ಅಂದರೆ ನಿಮಗೆ ಬೇಕಾದ ಪೌಷ್ಟಿಕಾಂಶ, ಪಾಲಿಶ್ ಅಕ್ಕಿ ಅಂತ ಹೇಳಿದ್ರೆ ಅವರು ಅಮೌಂಟಿಗೋಸ್ಕರ ಆ ಒಂದು ಅಕ್ಕಿನ ಮಾಡ್ತಾಯಿದ್ದಾರೆ ಅಲ್ವಾ. ಹಾಗಿದ್ರೆ ಅವರು ಅದನ್ನ ಹೊರನೋಟಕ್ಕೆ ಚೆನ್ನಾಗೇ ಮಾಡಿರ್ತಾರೆ ಅಲ್ವಾ. ಆ ಒಂದು ಅಕ್ಕಿನ ಚೆನ್ನಾಗೇ ಮಾಡಿರ್ತಾರೆ, ಬಿಕಾಸ್ ಅದನ್ನ ತುಂಬ ಒಂದು ಸೇಲ್ ಆಗಬೇಕು ಆ ಒಂದು ಅಕ್ಕಿ ಅಂತ ಹೇಳಿ ಅದನ್ನ ತುಂಬಾ ಪಾಲಿಶ್ ಮಾಡಿರ್ತಾರೆ ಖಂಡಿತ. ಆದರೆ ಈ ಅಕ್ಕಿಯಲ್ಲಿ ಪಾಲಿಶ್ ಮಾಡಿ ಸರ್ಕಾರಕ್ಕೆ ಏನು ಸಿಗಬೇಕಾಗಿಲ್ಲ. ಅಂದರೆ ನಿಜವಾಗ್ಲೂ ನಿಮ್ಮಿಂದ ಏನು ಅವರಿಗೆ ಸಿಗಬೇಕಾಗಿಲ್ಲ. ನೀವು ಅದನ್ನ ಬೈ ಮಾಡಬೇಕು ಅಂತಲೇ ಇಲ್ಲ, ಬಿಕಾಸ್ ಅದನ್ನು ಉಚಿತವಾಗಿ ನಿಮಗೆ ನೀಡ್ತಾ ಇದ್ದಾರೆ ಅಲ್ವಾ. ಜಸ್ಟ್ ಥಿಂಕ್ ಮಾಡಿ. ಅಂದರೆ ಈ ಅಕ್ಕಿಯಲ್ಲಿ ತುಂಬ ಪೌಷ್ಟಿಕಾಂಶಗಳಿದೆ ಅಂತ ನಾನೊಬ್ಬ ಡಾಕ್ಟರ್ ಪ್ರೊಫೆಷನಲ್ ಆಗಿ ನಿಮಗೆ ಹೇಳ್ತಾ ಇದ್ದೇನೆ. ಹಾಗಿದ್ರೆ ಇನ್ನು ನಿಮಗೆ ಬಿಟ್ಟದ್ದು ಈ ಅಕ್ಕಿಯನ್ನು ಬಳಸಬೇಕೇ ಬೇಡವೇ ಅಂತ ಹೊರತು. ಆದರೆ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ಈ ಅಕ್ಕಿಗೋಸ್ಕರ ಒಂದು ಜೀವ ಆದರೂ ಕಾಯ್ತಾ ಇರ್ತದೆ. ಈ ಅಕ್ಕಿಯನ್ನೇ ಒಂದು ಅವಲಂಬಿಸಿಕೊಂಡು ಒಂದು ಕುಟುಂಬ ನಡೀತಾ ಇರ್ತದೆ. ಹಾಗಿದ್ದಲ್ಲಿ ನೀವು ಖಂಡಿತವಾಗಲೂ ತಗೊಂಬಂದು ಆ ನ್ಯಾಯಬೆಲೆ ಅಂಗಡಿಯಿಂದ ತಗೊಂಬಂದು ಅದನ್ನು ಹೊರಗೆ ಚೆಲ್ಲುವುದಾಗಲಿ, ಮಾರಾಟ ಮಾಡುವುದಾಗಲಿ, ಇನ್ನು ಹುಳ ಹುಕ್ಕು ಹಿಡಿದು ಹಾಗೆ ಇರುವುದಕ್ಕೆ ಬಿಡುವುದಾಗಲಿ ಮಾಡಬೇಡಿ ಪ್ಲೀಸ್. ನಿಮಗೆ ಬೇಡ ಅಂದರೆ ಅಕ್ಕಿಯನ್ನು ತಗೋಬೇಡಿ, ಅಥವಾ ನಿಮಗೆ ಬೇಕು ಅಂದರೆ ತಗೊಂಬಂದು ಬಳಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಿದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋ ನಿಮಗೆ ಅನುಕೂಲವಾಗಿದೆ ಅಂತ ನಾನು ಅನ್ಕೋತಾ ಇದ್ದೇನೆ ವೀಕ್ಷಕರೇ. ಇನ್ನು ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಅಂತ ನೀವು ಕೂಡ ಕಮೆಂಟ್ ಮಾಡ್ಬೋದು. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.